ಇನ್ನು ರಾತ್ರಿ ಸುರಿದಿರೋ ಮಳೆಗೆ ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಮಳೆ ಗಾಳಿಯ ರಭಸಕ್ಕೆ ನೆಲಕ್ಕುರುಳಿದ ಬೃಹತ್ ಮರಗಳು. ಮೈಸೂರು ರಸ್ತೆಯ ದೀಪಾಂಜಲಿ ನಗರದಲ್ಲಿ ಘಟನೆಯಾಗಿದೆ. ಸುಮಾರು 40ಕ್ಕೂ ಹೆಚ್ಚು ವಾಹನಗಳ ಮೇಲೆ ಮರ ಉರುಳಿ ಬಿದ್ದಿದೆ. ಮರ ಉರುಳಿ ಬಿದ್ದ ಪರಿಣಾಮ ವಾಹನಗಳು ಕೂಡ ಜಖಂಗೊಂಡಿದ್ದಾವೆ. ಮಳೆಗಾಲ ಇನ್ನೇನು ಆರಂಭ ಆಗ್ತಾ ಇದೆ. ಆದರೆ ಮಳೆಗೆ ಬೆಂಗಳೂರಿನ ರಸ್ತೆಗಳು, ಬೆಂಗಳೂರು ರೆಡಿಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಸಹಜವಾಗಿ ಮೂಡುತ್ತೆ. ಸೊ ಈ ಪ್ರಶ್ನೆಗೆ ಬಿಬಿಎಂಪಿ ಸರ್ಕಾರ ಉತ್ತರ ಕೊಡಬೇಕು. ಇವಾಗ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ. ಪ್ರಗತಿ, ಬಿಸಿಲ ಬೇಗೆಗೆ ಜನ ಬೇಸತ್ತು ಹೋಗಿದ್ದಾರೆ. ಈ ಸಲ ಮಳೆ ಆಗ್ಬೇಕು, ಯಾಕಂದ್ರೆ ರಾಜ್ಯದಲ್ಲಿ ಬರಗಾಲ. ಆದ್ರೆ ಬೆಂಗಳೂರಿನ ಮಳೆಗೆ ಬೆಂಗಳೂರು ರೆಡಿ ಆಗಿದೆಯಾ ಅಂತ? ಸಭಾ, ಈ ಪ್ರಶ್ನೆಗೆ ಉತ್ತರ ಖಂಡಿತ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರೀ ಮಾನ್ಸೂನ್ ಅವಧಿಯಲ್ಲೇ ಈ ತರಹ ಸಮಸ್ಯೆ ಆಗ್ತಾ ಇದೆ. ಸುಮಾರು 100ಕ್ಕೂ ಅಧಿಕ ಕಡೆ ಒಂದು ದಿನದಲ್ಲಿ ಮರ ಬೀಳ್ತಾ ಇದೆ. ಸುಮಾರು 70ಕ್ಕೂ ಅಧಿಕ ಕಡೆ ಇನ್ನೊಂದು ದಿನದಲ್ಲಿ ಮರ ಬೀಳ್ತಾ ಇದೆ. ಸೊ ಇಷ್ಟು ಸಂಖ್ಯೆಯಲ್ಲಿ ಮರ ಬೀಳ್ತಾ ಇದ್ರೆ ಪಾಲಿಕೆ ಹಾಗಾದ್ರೆ ಯಾವ ತರ ತಯಾರಿಯನ್ನು ಮಾಡ್ಕೊಂಡಿದೆ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ. ಬಟ್ ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳಿದ್ರೆ ಪ್ರತಿ ಸಲದಂತೆ ಅವ್ರು ಹೇಳೋ ಹತ್ರ ನಾವು ಅಲರ್ಟ್ ಆಗಿದೀವಿ, ಪ್ರತಿ 3 ತಿಂಗಳಿಗೆ ಒಂದ್ಸಲ ರಾಜಕಾಲುವೆಯನ್ನ ಕ್ಲೀನ್ ಮಾಡುವಂತಹ ಅಭಿಯಾನ ಮಾಡ್ಕೊಂಡಿದೀವಿ, ಅಂಡರ್ ಪಾಸ್ ಕ್ಲೀನ್ ಮಾಡ್ತಾ ಇದೀವಿ, ಅಂಡರ್ ಪಾಸ್ ನಲ್ಲಿ ನೀರ್ ನಿಲ್ಲಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದೀವಿ ಅನ್ನುವಂತಹ ಉತ್ತರ ಕೊಡ್ತಾರೆ. ಆದ್ರೆ ಇದು ಸದ್ಯ ಇರುವಂತದ್ದು ಪ್ರೀ ಮಾನ್ಸೂನ್ ಅವಧಿ. ಈ ಅವಧಿಯಲ್ಲಿ ನೀವು ಗಮನಿಸಿದ್ರೆ ಬಹುತೇಕ ಅಂಡರ್ ಪಾಸ್ಗಳು, ಓಕ್ಲಿಪುರಂ ಅಂಡರ್ ಪಾಸ್ ಆಗ್ಲಿ ಅಥವಾ ಬಹುತೇಕ ಅಂಡರ್ ಪಾಸ್ಗಳು ತುಂಬಿ ಹೋಗಿದೆ. ನಗರದ ಅನೇಕ ಕಡೆ ಮರಗಳು ಉರುಳಿ ಬಿದ್ದಿವೆ, ಪೆಟ್ರೋಲ್ ಬಂಕ್ ಒಳಗಡೆ ನೀರು ತುಂಬಿದೆ, ವಿದ್ಯುತ್ ಕಂಬಗಳು ಉರುಳಿವೆ. 1 ಅಲ್ಲ 2 3 ವಿದ್ಯುತ್ ಕಂಬ ಎಟ್ ಎ ಟೈಮ್ ಉರುಳಿ, ಏರಿಯಾಗೆ ಕರೆಂಟ್ ಇಲ್ಲ. ಈ ತರ ಸಾಕಷ್ಟು ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ. ಕೆಂಗೇರಿಯ TTMC ಹತ್ರ ಹೋದ್ರಂತೂ ರೈಟ್ ಪ್ರಗತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.